ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಟ ಏನು ಅಂತ ಹೇಳ್ಬಿಡ್ತೀನಿ. ತಕಡಿ ಒಂದು ಭಾಗದಲ್ಲಿ ಹೆಂಡತಿ ಅಥವಾ ಏಂಜಲ್ ಕೂತಿರ್ತಾರೆ, ತಕಡಿಯ ಇನ್ನೊಂದು ಕಡೆ ಗಂಡ ನಿಂತಿರ್ತಾರೆ. ಸಿಂಪಲ್ ಪ್ರಶ್ನೆ ಇರುತ್ತೆ. ಪ್ರತಿ ಸರಿಯಾದ ಉತ್ತರಕ್ಕೆ 5 kgಗಳನ್ನ ಕೊಡ್ಲಾಗುತ್ತೆ. ಸೊ ಇಲ್ಲಿ ಕಾಣ್ತಾ ಇದೆಯಾ, ಅಲ್ಲಿ ಬ್ಯಾಗ್ ಕಾಣ್ತಾ ಇದೆಯಾ ನೋಡಿ. ಆ ಬ್ಯಾಗ್ ಅನ್ನ ಇಡ್ತಾ ಹೋಗ್ತೀವಿ. ಅಂದ್ರೆ ಉತ್ತರ ಸರಿಯಾಗಿದ್ರೆ ಮಾತ್ರ ನೀವು ಇಡ್ತೀರಾ, ತಪ್ಪು ಉತ್ತರ ಕೊಟ್ರೆ ಇಲ್ಲ. ಯಾರು ಬೇಗ ಸರಿಯಾಗಿ ಉತ್ತರ ಕೊಟ್ಟು ಬೇಗ ತಕಡಿನ ಸಮ ಮಾಡ್ತಿರೋ ಅವ್ರು ಈ ಒಂದು ಆಟದ ವಿನ್ನರ್ ಆಗ್ತೀರಾ. ಓಕೆ, ಈಗ ನಿಮ್ಮಿಬ್ರಲ್ಲಿ ಯಾರು ಆಡೋದು ಅಂತ ಟಾಸ್ ಹಾಕ್ಕೊಡೋಣ. ನಿಮ್ಗೇನು ಹೆಡ್ ಟೈಲ್ಸ್? ಹೆಡ್ ರೆಡಿ? ಏನು ಹೆಡ್? ಹೆಡ್. ಆಟನ ಮೊದಲಾಡಕ್ ಹೋಗ್ತಾರೆ ನಮ್ಮ ಸಂಸಾರಿಗಳು ಚಿದಾನಂದ್ ಸರ್ ಹಾಗೂ ಕವಿತಾ ಮೇಡ. ಆಟಕ್ಕೆ ರೆಡಿನಾ ಸರ್? ರೆಡಿ ಸರ್. ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮ ಹೆಂಡತಿ ಮದುವೆಯ ದಿನ ಹುಟ್ಟಿದಂತ ಮೊದಲ ಸೀರೆ ಕಲರ್ ಯಾವುದು? ಗ್ರೀನ್. ಕರೆಕ್ಟ್. ಸರಿಯಾದ ಉತ್ತರ ಸರ್. ಹಾಕಿ ಸರ್ 5 kg. ನಿಮ್ಮ ಮನೆಯಲ್ಲಿ ಅಡಿಗೆ ಮನೆಯ ಸ್ವಿಚ್ ಎಲ್ಲಿದೆ? ಅಡಿಗೆ ಮನೆ ಸ್ವಿಚ್ ಅಲ್ಲ, ಸರಿ. ಬಾಗಿಲಿಂದ ಬಲಗಡೆ ಇದೆ. ಅಲ್ಲೇನಿದೆ? ಮಿಕ್ಸರ್ ಇದೆ. ಸರಿಯಾದ ಉತ್ತರ. ಗಂಡ ಹೆಂಡತಿ ಇಬ್ಬರಲ್ಲಿ ಮೊದಲ ಬಾರಿಗೆ ಐ ಲವ್ ಯು ಅಂತ ಯಾರು ಹೇಳಿದ್ದು? ನಾನೇ. ಚಿದಾನಂದ್ ಅವ್ರು ನಾನೇ ಅಂತ ಹೇಳಿ. ಕವಿತಾ ಮೇಡಮ್ ಉತ್ತರ ಸರಿನಾ ತಪ್ಪ? ಜೋಡಿ ನಂಬರ್ 1 ಅಲ್ಲಿ ಅವರೇ ಹೇಳಿದ್ದು, ಒಬ್ರಿಗೊಬ್ರು ಮೊದಲು ಹೇಳಿಲ್ಲ. ಉತ್ತರ ಸರಿ ಅಂತ ತಗೋಬೋದಾ? ತಗೋಬಹುದು ಸರ್. ಹಾಕಿ ಸರ್ ಇನ್ನೊಂದು 5 kg. ನಿಮ್ಮ ಹೆಂಡತಿಯ ಬೆಸ್ಟ್ ಫ್ರೆಂಡ್ ಹೆಸರೇನು? ಅದು ಕರೆಕ್ಟ್ ಆಗಿ ಗೊತ್ತಿರುತ್ತೆ ಬಿಡು. ರಶ್ಮಿ. ಇವ್ರ ಉತ್ತರ ಆಗಿತ್ತು ರಶ್ಮಿ. ಮೇಡಮ್ ಉತ್ತರ ಸರಿನಾ ತಪ್ಪ? ಆಶಾ. ಅಲ್ಲ, ಇವ್ರಿಗೆ ರಶ್ಮಿ ಬೆಸ್ಟ್ ಫ್ರೆಂಡ್. ನನ್ನ ಲಿಸ್ಟ್ ನಾನು ಹೇಳಲಿಲ್ಲ ಇಲ್ಲ, ಸರ್. ಒಂದ್ ನಿಮಿಷ ಹೇಳಿ. ಮದ್ವೆ ಆದ್ಮೇಲೆ ಬಂದು ಬೆಸ್ಟ್ ಫ್ರೆಂಡ್ ಆಗಿದ್ದು ರಶ್ಮಿ ಸರ್. ನನ್ನ ಸ್ಕೂಲಲ್ಲಿ ಇರೋದು ಆಶಾ ಅಂತ. ಅದೇನ್ ಗೊತ್ತಿರುತ್ತೆ ಇವ್ರಿಗೆ ಪಾಪ, ನಿಮ್ ಸ್ಕೂಲಲ್ಲಿ ನಂದೇ ಮಿಸ್ಟೇಕ್ ನೋಡಿ. ಸಂಸಾರ ಅಂದಾಗ ಹಿಂಗೆ ಆಗೋದು. ಮಿಸ್ಟೇಕ್ ಯಾರ್ದು ಅಂತ ಕಂಡಿಡಿ ಅಷ್ಟರಲ್ಲಿ 27 ವರ್ಷ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ನಿಮ್ಮ ಮದುವೆನಲ್ಲಿ ಊಟಕ್ಕೆ ಬಡಿಸಿದಂತ ಸಿಹಿ ತಿನಿಸುಗಳು ಯಾವ್ಯಾವುದು? ಲಡ್ಡು. ಲಡ್ಡುನೇನಾ? ಲಡ್ಡು ಅಲ್ಲ. ಮೇಡಮ್ ಕರೆಕ್ಟಾ? ಕರೆಕ್ಟ್. ಉತ್ತರ ಸರಿಯಾಗಿದೆ, ಲಡ್ಡು. ಸರ್ ಹಾಕಿ ಸರ್ ಇನ್ನೊಂದು 5 kg. ಪರವಾಗಿಲ್ಲ, ಹಾಕಿ ಹಾಕಿ. ಕಡೆಯ ಪ್ರಶ್ನೆ ನಿಮ್ಗೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ಬರಲ್ಲಿ ಮೊದಲು ಮುತ್ತು ಕೊಟ್ಟಿದ್ದು ಯಾರು? ನೀವು ಕಡ್ಡನೆಲ್ಲ ಸನ್ನೆ ಮಾಡಂಗಿಲ್ಲ? ಇಲ್ಲ ಅವರೇ ಮೇಡಮ್. ಮೇಡಮ್ಮ ಪಕ್ಕನಾ? ಇವ್ರ ಉತ್ತರ ಆಗಿತ್ತು ಕವಿತಾ ಮೇಡಮ್ ಅಂತ. ಮೇಡಮ್ ಅಯ್ಯೋ ಮಕ ಸಪ್ಪು ಮಾಡ್ಕೊಂಡ್ಬಿಟ್ರು. ಯಾರು ಕೊಟ್ಟಿದ್ದು? ಚಿದಾನಂದ್ ಅವರು ಅಂತ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಇಲ್ಲಿಗೆ ನಿಮ್ಮ ಎಲ್ಲಾ ಪ್ರಶ್ನೆಗಳು ಮುಕ್ತಾಯ ಆಗಿದೆ. ಮೇಡಮ್ ಒಂಚೂರು ಲೈಟ್ ಆಗಿ ಗೆದ್ದೋರಷ್ಟೇ ಮೇಲೆ. ಮೇಡಮ್ ಎಷ್ಟು ಸಮಾಧಾನ ಇದೆ ನಿಮ್ಗೆ? ಒಂದು 10 ಪಾಯಿಂಟ್ ಅಲ್ಲಿ ಒಂದು 4-5 ಪಾಯಿಂಟ್ ಅಷ್ಟೇ ಸಮಾಧಾನ, ಇನ್ನು 5 ಇಲ್ಲ. ಅದು ನೆಕ್ಸ್ಟ್ ಟೈಮ್ ನಿಮ್ಮ ವೈಫ್ ಸ್ವಲ್ಪ ಜಾಸ್ತಿ ಅರ್ಥ ಮಾಡ್ಕೊಳ್ಳಿ. ಇನ್ಮೇಲೆ ಡೈರಿ ಬರೀತೀವಿ ಸರ್. ಬೆಸ್ಟ್ ಸರ್, ಒಳ್ಳೆ ಪ್ರಯತ್ನ. ಬಲ್ಲಿದ್ದು ಚಪ್ಪಾಳ. ಫಸ್ಟ್ ಮುತ್ತನಂತೂ ನಮ್ಮ ಚಿದು ಸರ್ ನೆನಪಿಟ್ಕೊಂಡಿಲ್ಲ. ಅದೇ ವೇದಿಕೆ ಮೇಲೆ ಆದ್ರೂ ಈ ಕೂಡ ಮುತ್ತನ ನೆನಪಿಟ್ಕೊಳ್ಳಿ. ಕೊಟ್ಬಿಡಿ ಸರ್ ಆಗ್ಲಿ. ಜಗದ ನಿಯಮ. ಸಂಸಾರಿಗಳಿಗೆ ಟಕ್ಕರ್ ಕೊಡಕ್ ಬರ್ತಾರೆ ಬ್ಯಾಚುಲರ್ ನಮ್ಮ ಸೂರ್ಯ ಅಂಡ್ ಏಂಜಲ ಬಿಗ್ನ. ನೋಡು, ಅವರಿಬ್ಬರದು 27 ವರ್ಷದ ತುಂಬು ಸಂಸಾರ, ನಿಮ್ಮಿಬ್ಬರದು 22 ವಾರದ ಟ್ರೈನಿಂಗ್ ಅಂತ ಹೇಳಕ್ ಬಂದೆ. ಸೊ ಈ ಟ್ರೈನಿಂಗ್ ಅಲ್ಲಿ ನೀನು ಎಷ್ಟು ಚೆನ್ನಾಗಿ ಆ ಬಿಗ್ನ ಮನಸ್ಸನ್ನ ತಿಳ್ಕೊಂಡಿದ್ಯಾ, ಇದರ ಬಗ್ಗೆ ಪ್ರಶ್ನೆಗಳಿರುತ್ತೆ. ಓಕೆನಾ? ಸರಿ ಅಣ್ಣ. ಟೇಕ್ ಎ ಪೊಸಿಷನ್. ನಿಮ್ಮ ಆಟ ಶುರು ಆಗ್ತಿದೆ ಈಗ. ನಿಮ್ಮ ಮೊದಲ ಪ್ರಶ್ನೆ, ಅಭಿಜ್ಞಾ ಓದಿದ ಶಾಲೆಯ ಹೆಸರೇನು? ಮೊನ್ನೆ ತಾನೇ ಹೇಳಿದೀನಿ. ಜೈನ್ ಕಾಲೇಜ್. ಶಾಲೆ ಲೇ ಫುಲ್ ಸ್ಕೂಲ್ ಹೇಳು. ಅದೇ ಬಂತು. ಗೊತ್ತಿಲ್ಲ ಅಣ್ಣ. ಅಭಿಜ್ಞಾ ಹೇಳಮ್ಮ. ವಿಜಯ ಹೈಸ್ಕೂಲ್. ವಿಜಯ ಹೈಸ್ಕೂಲ್. ಮೊನ್ನೆ ತಾನೇ ಹೇಳಿದ್ನಲ್ಲೋ ನಾನು ಓದಿದ್ ವಿಜಯ ಹೈಸ್ಕೂಲ್ ಅಲ್ಲಿ ಅಂತ. ಗೊತ್ತು ಜಯನಗರಲ್ಲಿ ಇದೆ ಅಂತ ಹೇಳಿದ್ ನೀನೇ ತಾನೇ. ಉಗಿ ಮಕ್ಕಿ.
ಮುಂದಿನ ಪ್ರಶ್ನೆ, ಅಭಿಜ್ಞಾ ಅವರ ತಂದೆ ತಾಯಿಯ ಪೂರ್ಣ ಹೆಸರೇನು? ಫುಲ್ ನೇಮ್ ಏನು ಅವ್ರ ಅಪ್ಪ ಅಮ್ಮಂದು? ಅವ್ರ ಅಮ್ಮನ ಹೆಸರು ಪುಷ್ಪ ಭಟ್, ಅಪ್ಪನ ಹೆಸರು ವಿಶ್ವನಾಥ್ ಭಟ್. ಕರೆಕ್ಟ್ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಅಭಿಜ್ಞಾ ಯಾವಾಗ್ಲೂ ನಿನಗೆ ಬೈಯುವ 5 ಬೈಗುಳ ಯಾವುದು? ಬೇವರ್ಸಿ, ಮುಚ್ಕೊಂಡು ಹೋಗ, ಲೋಫರ್, ಸೆಡೆ, ಸೆಡೆ, ಸ್ಟುಪಿಡ್. ಸ್ಟುಪಿಡ್. ಅಲ್ಲ ನನ್ನ ಮಗನೇ ಇದೊಂದು ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿದ್ದೆ, ಬಿಟ್ರೆ ಇನ್ನೊಂದು 5 ಹೇಳ್ತೀಯ. ಡೈಲಿ ಏನ್ ಬೇಕಾದ್ರೂ ಆರಿಸ್ಕೊಂಡಿದ್ದೆ ಬಿಡ ನಿನ್ ಜೀವನದಲ್ಲಿ. ಅಭಿಜ್ಞಾ ಉತ್ತರ ಸರಿಯಾಗಿದ್ದೀರಮ್ಮ? ಕರೆಕ್ಟ್ ಆಗಿದೆ ಸರ್. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನಿನ್ನ ಹೆಂಡತಿಯ ಗಂಡನ ಒಬ್ಬನ ತಮ್ಮನ ಮಗಳ ಅಮ್ಮ ನಿನಗೆ ಏನಾಗಬೇಕು? ಅತ್ತೆ ಆಗ್ಬೇಕು. ಉತ್ತರ ಅತ್ತೆ. ನಿಂಗೆ ಗೊತ್ತಿರಮ್ಮ? ಅತ್ತೇನೆ. ಅತ್ತೆ ಸರಿಯಾದ ಉತ್ತರ. ಎಲ್ಲರಿಗೂ ಹೆಂಗೆ ಅದು ಆಶ್ಚರ್ಯ ಆಗ್ತಿರ್ಬೋದು. ಹೆಂಡತಿಯ ಗಂಡ ಯಾರು? ನಾನೇ. ನೀನೆ. ಗಂಡನ ಅಮ್ಮ ಯಾರು? ನಮ್ಮಮ್ಮ. ಅಷ್ಟೇ. ಅಮ್ಮನ ತಮ್ಮ ಮಾವ. ಸೋದರ ಮಾವ. ತಮ್ಮನ ಮಗಳು ನನ್ನ ಹೆಂಡತಿ. ಮಗಳಮ್ಮ ಅತ್ತೆ. ಅತ್ತೆ. ಅಷ್ಟೇ ಸರಿಯಾದ ಉತ್ತರ. 10 kg ಹಾಕ್ಬೋದಾ? ಯಾವುದೇ ಕಾರಣಕ್ಕೂ ಇವಳ ಮೇಲ್ ಬರಲ್ಲ ಬಿಡೋಣ. ಬಂದು ಸ್ವಲ್ಪ ಒಂಚೂರು ಬಂದ್ಲು. ಮುಂದಿನ ಪ್ರಶ್ನೆ, ಅಭಿಜ್ಞಾ ತುಂಬಾ ಇಷ್ಟಪಡುವ ಸಿನಿಮಾ ಯಾವುದು? ಬಾಸ್ ಡಿ ಬಾಸ್ ದ ಫಿಲ್ಮ್. ಉತ್ತರ ಸರಿಯಾಗಿ. Correct. ದರ್ಶನ್ sir ಸರಿಯಾದ ಎಲ್ಲ movies. ಉತ್ತರ. ಬನ್ನಿ ಚಪ್ಪಾಳೆ. ಚಿರಾನ್ ಸರ್ ಹಾಗೂ ಕವಿತಾ ಮೇಡಮ್ ಬನ್ನಿ. ಸಂಸಾರಿ ವರ್ಸಸ್ ಬ್ರಹ್ಮಚಾರಿ ಈ ಒಂದು ತುಲಾಭಾರ ಆಟದಲ್ಲಿ ಚಿದಾನಂದ್ ಅವರು ಕವಿತಾ 4 ಸರಿಯಾದ ಉತ್ತರ ಕೊಟ್ರಿ. ನೀವು 5 ಸರಿಯಾದ ಉತ್ತರ ಕೊಟ್ಟು ಈ ಒಂದು ಸುತ್ತನ್ನ ಗೆಲ್ತಾ ಇರೋದು ಬ್ರಹ್ಮಚಾರಿ. ಮದುವೆ ಆದವರು ಯಾವಾಗಲೂ ಪ್ರತಿ ಸಾರಿ ಹೆಂಡ್ತಿನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ. ಅದರಿಂದ ಯಾವುದು ನೆನಪಿಟ್ಕೊಳಕ್ ಹೋಗಲ್ಲ. ಒನ್ಸ್ ಮದುವೆ ಆದ ತಕ್ಷಣ ಮುಗಿದೋಯ್ತು, ಇವಳು ಹೆಂಗಿರೋ ನನ್ನ ಹೆಂಡ್ತಿ ಮನೇಲಿ ಬಿದ್ಕೊಂಡಿರ್ತಾಳೆ, ಕಾಯ್ತಿರ್ತಾಳೆ ಅನ್ನೋ ಒಂದು ಅದೇ ಫೀಲಿಂಗ್ ಅಲ್ಲಿ ಇರ್ತಾರೆ ಹೊರತು ಯಾವುದು ಸೀರಿಯಸ್ ಆಗಿ ತಗೊಳ್ಳಲ್ಲ. ವೇರಸ್ ಇನ್ ಲವ್ ಪ್ರತಿ ಒಂದು ಡೀಟೇಲ್ಸ್ ನೆನಪಿಟ್ಕೊಂಡು ಕೂತಿರ್ತಾರೆ. ಫಸ್ಟ್ ಕೊಟ್ಟಿದ್ದು ಚಾಕ್ಲೇಟ್ ಯಾವುದು, ಫಸ್ಟ್ ಮೀಟ್ ಮಾಡಿದ್ದು ಎಲ್ಲಿ, ಫಸ್ಟ್ ಕಿಸ್ ಕೊಟ್ಟಿದ್ದೆ ಎಲ್ಲ ನೆನಪಿಟ್ಕೋತಾರೆ. ಬಟ್ ಆಫ್ಟರ್ ಮ್ಯಾರೇಜ್ ದಿ ಕ್ಯಾರೆಕ್ಟರ್ ಹಂಗೆ ಚೇಂಜ್ ಆಗೋಗುತ್ತೆ. ಅದೇ ಇವಾಗ ಆಗಿದ್ದಿಲ್ಲ ಅಷ್ಟೇ, ಬೇರೆ ಏನಿಲ್ಲ. ಸೊ ಇದರಿಂದ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.